ಕಿಡ್ನಿ ಕಿಡ್ನಿ ನಮ್ಮ ದೇಹದ ಬಹುಮುಖ್ಯವಾದ ಅಂಗ ಆಗಿರುತ್ತೆ. ಕಿಡ್ನಿ ನಮ್ಮ ದೇಹದಲ್ಲಿರುವಂತಹ ವೇಸ್ಟ್ ಪದಾರ್ಥವನ್ನು ಯೂರಿನ್ ಮುಖಾಂತರ ಹೊರಹಾಕಲಿಕ್ಕೆ ತುಂಬ ಸಹಾಯಕ ಆಗಿರುತ್ತೆ. ನಮ್ಮ ದೇಹದಲ್ಲಿ 2 ಕಿಡ್ನಿ ಇದೆ. ಬಲಭಾಗದಲ್ಲಿ ಒಂದು, ಎಡಭಾಗದಲ್ಲಿ ಒಂದು, ಬೆನ್ನಿನ ಹಿಂಭಾಗದಲ್ಲಿ ಕಿಡ್ನಿ ಇರುತ್ತೆ. ಈ ಕಿಡ್ನಿ ನಮ್ಮ ಯೂರಿನರಿ ಬ್ಲ್ಯಾಡರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ವೇಸ್ಟ್ ಏನಿರುತ್ತೆ ಅದು ಯೂರಿನರಿ ಬ್ಲ್ಯಾಡ್ರಲ್ಲಿ ಕಲೆಕ್ಟ್ ಆಗಿ ಯೂರಿನ್ ಮುಖಾಂತರ ಆಚೆ ಹೋಗುತ್ತೆ. ಆದರೆ ಇಂದಿನ ದಿನಗಳಲ್ಲಿ ಕಿಡ್ನಿ ಫೇಲ್ಯೂರ್ ಅಂತ ನಾವು ತುಂಬ ಕೇಳ್ಪಡ್ತಾ ಇದ್ದೀವಿ. ಕಿಡ್ನಿ ಫೇಲ್ಯೂರ್ ಅಂತ ಯಾವಾಗ ಅಂತಾರೆ? ಎರಡೂ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ದಲೇ ಇದ್ದಾಗ ರೀನಲ್ ಫೇಲ್ಯೂರ್ ಅಥವಾ ಕಿಡ್ನಿ ಫೇಲ್ಯೂರ್ ಅಂತ ಕರೀತಾರೆ. ಆದರೆ ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೂ ಸಹ ಒಬ್ಬ ಮನುಷ್ಯ 100 ವರ್ಷ ಆರೋಗ್ಯವಾಗಿ ಅದನ್ನು ಕಂಟ್ರೋಲಲ್ಲಿದ್ದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಹಾಗಿದ್ರೆ ಈ ರೀನಲ್ ಫೇಲ್ಯೂರ್ ಅಥವಾ ಕಿಡ್ನಿ ಫೇಲ್ಯೂರ್ ಯಾಕಾಗತ್ತೆ? ನಮ್ಮ ಬ್ಲಡ್ನಲ್ಲಿರುವಂತಹ ಯೂರಿಯಾ 40 ಇರಬೇಕಾಗಿರೋದು ಹತ್ತತ್ರ 100ರ ತನಕ ಏರಿರುತ್ತೆ. ಹಾಗೆ ಸೆರಮ್ ಕ್ರಿಯಾಟಿನ್ ಅಂತ ಹೇಳ್ತೀವಿ, ಅದು 1ಕ್ಕಿಂತ ಕಡಿಮೆ ಇರಬೇಕಾಗಿರೋದು ಸುಮಾರು 5ಕ್ಕಿಂತ ಹೆಚ್ಚಿಗೆ ಆಗುತ್ತೆ. 5, 6, 7 ಹಾಗೆ ಏರ್ತಾ ಹೋಗುತ್ತೆ. ಹೀಗಾದಾಗ ನಾವು ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಹಾಗಾದರೆ ಕಿಡ್ನಿ ಫೇಲ್ಯೂರ್ ಆಗಿದೆಯಾ ಅಂತ ಡಾಕ್ಟರ್ ಹತ್ರನೇ ಹೋಗಬೇಕಾ? ನಮಗೆ ಕೆಲವು ಲಕ್ಷಣಗಳು ಕಾಣಿಸಲ್ವಾ ಅಂತಂದರೆ ಹೌದು, ಕೆಲವು ಲಕ್ಷಣಗಳು ಕಾಣಿಸುತ್ತೆ. ಯಾವ್ಯಾವುದು, ಹೇಗೆ ಕಂಡುಹಿಡಿಯೋದು ಅಂದರೆ ಕೈ ಕಾಲುಗಳು ಇದ್ದಕ್ಕಿದ್ದ ಹಾಗೆ ಊತ ಬರುತ್ತೆ, ಮತ್ತು ವಾಯ್ಸು ನಾರ್ಮಲ್ ಆಗಿರಲ್ಲ, ಸ್ವಲ್ಪ ವಾಯ್ಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಯೂರಿನ್ ನಾರ್ಮಲ್ ಆಗಿ ಯೂರಿನ್ನು ನೀವು ಹೇಗೆ ಪಾಸ್ ಮಾಡ್ತಾ ಇರ್ತೀರಾ ಹಾಗೆ ಯೂರಿನ್ ಹೋಗಲ್ಲ, ತುಂಬ ಕಾಲ ಲೇಟಾಗಿ ಯೂರಿನ್ ಪಾಸ್ ಆಗೋಕ್ಕೆ ಶುರುವಾಗುತ್ತೆ. ಯೂರಿನ್ ಅಬ್ನಾರ್ಮಲ್ ಆಗಿರುತ್ತೆ, ನಾರ್ಮಲ್ ಆಗಿ ನೀವು ಇಷ್ಟು ವರ್ಷ ಹೇಗೆ ಹೋಗ್ತಾಯಿದ್ರಿ ಹಾಗೆ ಇರಲ್ಲ. ಹಾಗಾದರೆ ನಮ್ಮ ಈ ವಿಡಿಯೋನ ಬಹುಮುಖ್ಯವಾದ ಅಂಶ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಏನು? ಏನಾಗಿರುತ್ತೆ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಅಂತ ಅಂದರೆ, ಮೊದಲನೇದು ಹೈ ಬ್ಲಡ್ ಪ್ರೆಷರ್. ಈಗಿನ ಕಾಲದಲ್ಲಿ ಅತಿ ಹೆಚ್ಚು ಕಂಡುಬರುತ್ತಿರುವ ಕಾಯಿಲೆ ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್. ಈ ಹೈಪರ್ ಟೆನ್ಷನನ್ನು ಕರೆಕ್ಟಾಗಿ ಟ್ರೀಟ್ ಮಾಡ್ದಲೇ ಇದ್ದಾಗ ನಮ್ಮ ದೇಹಕ್ಕೆ ನಾವು ಕರೆಕ್ಟಾಗಿ ಏನು ಮೆಡಿಕೇಷನ್ಸ್ ಬೇಕು ಅಥವಾ ಏನು ವ್ಯಾಯಾಮ ಬೇಕು ಅದನ್ನು ಮಾಡಿ ಅಥವಾ ಯೋಗ ಮಾಡಿ ನಾವು ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡ್ದಲೇ ಇದ್ದಾಗ, ಅದು ಮಿತಿ ಮೀರಿದಾಗ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಕಂಟ್ರೋಲ್ ಆಗದಲೇ ಇದ್ದಾಗ, ಶುಗರ್ ಕಂಟ್ರೋಲ್ನಲ್ಲಿ ಇರ್ದಲೇ ಇದ್ದಾಗ 300, 400, 500 ಹೀಗೆ ಏರ್ತಾ ಹೋದಾಗ, ಈ ಥರ ಜಾಸ್ತಿ ಆಗ್ತಾಯಿದ್ರು ನಾವು ಸ್ವೀಟ್ ತಿನ್ನಬೇಕು, ಸ್ವೀಟ್ ಬಿಡೋಕ್ಕಾಗಲ್ಲ ಅಂತ ಅಂದಾಗ, ಇಲ್ಲ ಮಾತ್ರೆಗಳನ್ನು ಕರೆಕ್ಟಾಗಿ ತಗೊಳ್ಳದೇ ಇದ್ದಾಗ, ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳದೇ ಇದ್ದಾಗ, ಒಳ್ಳೆ ಟ್ರೀಟ್ಮೆಂಟ್ ಇರ್ತಲೇ ಇದ್ದಾಗ, ಹಾಗೂ ದೇಹಕ್ಕೆ ಬೇಕಾದಂತಹ ವ್ಯಾಯಾಮ ಮಾಡ್ದಲೇ ಇದ್ದಾಗ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಇದು ಸಹ ಕಿಡ್ನಿ ಫೇಲ್ಯೂರ್ಗೆ ಕಾರಣ ಆಗಿರುತ್ತೆ. ಮತ್ತು ಮೂರನೇದು, ಇದು ಬಹುಮುಖ್ಯವಾಗಿ ಎಲ್ಲರೂ ಮಾಡುವಂಥದ್ದು ಏನಂತ ಅಂದರೆ ಅನ್ನೆಸೆಸರಿ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತಗೊಳ್ಳುವಂಥದ್ದು. ಸಣ್ಣ ಪುಟ್ಟ ನೋವಿಗೂ ಸಹ ತಾವೇ ಮೆಡಿಕೇಷನ್ ಮಾಡ್ಕೊಳ್ಳೋದು, ಅಥವಾ ಒಂದು ಬಾರಿ ಡಾಕ್ಟ್ರ್ ಹತ್ರ ಹೋಗಿ ಏನೋ ಆಗಿದೆ, ಏನೋ ಪ್ರಾಬ್ಲಮ್ ಅಂತ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸನನ್ನು ಪದೇ ಪದೇ ಅದೇ ಮೆಡಿಸನನ್ನು ಡಾಕ್ಟ್ರ್ ಹತ್ರ ಹೋಗದಲೇ ಮತ್ತೆ ತಗೊಳ್ಳುವಂಥದ್ದು. ಅಥವಾ ಅಯ್ಯೋ ನನಗೆ ಈ ನೋವಿತ್ತು, ನನಗೆ ಸೊಂಟ ನೋವಿತ್ತು, ಆವಾಗ ಡಾಕ್ಟ್ರು ಈ ಮಾತ್ರೆ ಕೊಟ್ಟಿದ್ದರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಅಕ್ಕ ತಂಗಿರು, ಅಣ್ಣ ತಮ್ಮಂದರು ಯಾರಿಗೆ ಆ ಥರ ಪ್ರಾಬ್ಲಮ್ ಆದ್ರೂ ಸಹ ಅಯ್ಯೋ ನನಗಾಗಿದ್ದು ನಿನಗೂ ಅದೇ ಆಗಿರೋದು ಅಂತ ಅಂದ್ಕೊಂಡು ಅವರಿಗೆ ಸಜೆಸ್ಟ್ ಮಾಡಿ ಅವ್ರಿಗೆ ತಗೊಳ್ಳಿ ಅಂತ ಅವ್ರಿಗೆ ಹೇಳೋದು. ಈ ರೀತಿಯಾದ ಏನು ಪೇಯ್ನ್ ಕಿಲ್ಲರ್ಸ್ ಇದೆ, ಪೇಯ್ನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಈ ಡೈಫ್ಲೋಫೆನಾಕ್ ಇರ್ಬೋದು, ಇಲ್ಲ ಪ್ಯಾರಾಸಿಟಮಾಲ್ ಇರ್ಬೋದು, ಇಲ್ಲ ಡೋಲೋ 650 ಇರ್ಬೋದು, ಈ ರೀತಿಯಾದ ಹಲವಾರು ಪೇಯ್ನ್ ಕಿಲ್ಲರ್ಸ್ ಇದೆ ಮಾರ್ಕೆಟಲ್ಲಿ. ಈ ಪೇಯ್ನ್ ಕಿಲ್ಲರ್ಸನ್ನು ಅನವಶ್ಯಕವಾಗಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ದಲೇ ನೀವೇನೇ ಸೆಲ್ಫ್ ಮೆಡಿಕೇಷನ್ ಅಂತ ತಗೋಬಾರ್ದು. ಈ ಪೇಯ್ನ್ ಕಿಲ್ಲರ್ಸನ್ನು ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಕರೀತಾರೆ. ಅಂದರೆ ಇದರಲ್ಲಿ ಸ್ಟೆರಾಯ್ಡ್ಸ್ ಇರಲ್ಲ, ಆದರೆ ಇದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ದಲೇ ನಾವೇನೇ ಸೆಲ್ಫ್ ಮೆಡಿಕೇಷನಲ್ಲಿ ತಗೊಳ್ಬಾರ್ದು. ಈ ರೀತಿ ತಗೊಳ್ಳೋದ್ರಿಂದ ಕಿಡ್ನಿ ಮತ್ತು ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಯಾವುದಾರ ಮಾತ್ರೆ ನುಂಗಿ, ಇಲ್ಲ ಅಂದರೆ ಡಾಕ್ಟರ್ ಅಡ್ವೈಸನ್ನು ಹೊರತುಪಡಿಸಿ
ಯಾವುದೇ ಮಾತ್ರೆನ ನುಂಗಬಾರ್ದು. ಹಾಗಾದರೆ ಒಂದು ಕಿಡ್ನಿ ಫೇಲಾಗಿ ಒಂದು ಕಿಡ್ನಿ ಚೆನ್ನಾಗಿದ್ದರೆ ನಾವು ಬದುಕೋಕ್ಕಾಗಲ್ವಾ? ಖಂಡಿತ ಬದುಕ್ಬೋದು. ಆದರೆ ಕಿಡ್ನಿ ಫೇಲ್ ಆಗೋ ಸ್ಟೇಜ್ ತನಕ ಯಾಕೆ ತಂದ್ಕೋಬೇಕು? ಈ ಅನ್ಕಂಟ್ರೋಲ್ಡ್ ಆಗಿರೋದನ್ನೆಲ್ಲ ಕಂಟ್ರೋಲ್ಡಲ್ಲಿ ಇಟ್ಕೊಂಡ್ರೆ ನಮ್ಮ ದೇಹ ಸುಸ್ಥಿತಿಯಲ್ಲಿರುತ್ತೆ, ಕಿಡ್ನಿನೂ ಚೆನ್ನಾಗಿರುತ್ತೆ, ನಾವು ಡಯಾಲಿಸಿಸ್ ಮಾಡಿಸ್ಬೇಕಾಗಲ್ಲ, ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಾಗಲ್ಲ, ಯಾವುದೇ ರೀತಿಯಾದ ತೊಂದರೆ ಇರಲ್ಲ. ಹಾಗಾಗಿ ದೇಹಕ್ಕೆ ಬೇಕಾದ ವ್ಯಾಯಾಮ, ಸರಿಯಾದ ಆಹಾರ ಕ್ರಮವನ್ನು ಪ್ರತಿನಿತ್ಯ ಪಾಲಿಸಿ, ಪ್ರತಿನಿತ್ಯ ಯೋಗ ಮಾಡಿ, ಪ್ರತಿನಿತ್ಯ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದ. ಹೀಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ, ನಮಗೆ ಪ್ರೋತ್ಸಾಹಿಸ್ತಾ ಇರಿ. ನಾವು ಹಲವಾರು ಇನ್ಫಾರ್ಮೇಷನನ್ನು ತುಂಬ ಹೆಕ್ಕಿ ತೆಗೆದು ಹುಡುಕಿ ನಿಮಗೋಸ್ಕರ ತರ್ತಾ ಇದ್ದೀವಿ. ನಮಗೆ ಸಪೋರ್ಟ್ ಮಾಡಿ, ವೀಡಿಯೋಸನ್ನು ಶೇರ್ ಮಾಡಿ. ಧನ್ಯವಾದ.